ಅಂತೂ ಟ್ರಾನ್ಸ್ಫರ್ ಆಯ್ತಾ? ಇವಾಗ ಖುಷಿನಾ? ಹಾ ಇವತ್ತೇ ಹೊರಟ್ರಾ? ಉಳ್ಕೊಳಕ್ ವ್ಯವಸ್ಥೆ? ಅಯ್ಯೋ ಒಂದ್ ನಿಮಿಷ ಇಟ್ಕೊ. ಒಂದ್ ನಿಮಿಷ. ಓ ಹಾ ತುಕಾರಾಮ್, ನಾನು ರಾಜೇಂದ್ರ ಗೌಡ ಹಾಸನಿಂದ. ಹಲೋ ಸರ್, ಕಂಗ್ರ್ಯಾಚುಲೇಷನ್ಸ್. ಪನಿಷ್ಮೆಂಟ್ ಪೋಸ್ಟಿಂಗ್ ಆಗ್ತಾ ಇದೆ. ಏನು ಕಂಗ್ರ್ಯಾಚುಲೇಷನ್ಸ್ ರೀ. ನಾನು ನಿಮಗೆ ಫೋನ್ ಮಾಡಿದ್ದು, ನಂಗೆ ಅಲ್ಲಿ ಇಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ಆಯ್ತಾ? ಹಾಂ ಸರ್, ಆ ಬಗ್ಗೆ ಏನೂ ವರಿಬೇಡ ಸರ್. ನಿಮ್ಮ ಮನೆ ಅರೇಂಜ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ನಂದೇ. ಆ್ಯಕ್ಚುಲಿ ನಮ್ಮನೇ ಡಿಪಾರ್ಟ್ಮೆಂಟ್ ಅವರಿಗೆ ರೆಂಟಿಗೆ ಕೊಟ್ಟಿರೋದು. ಗೊತ್ತ್ರಿ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ನಾನು. ಸರಿ, ಮನೇಲಿ ಎಲ್ಲನೂ ರೆಡಿ ಮಾಡಿಬಿಡಿ. ಮಂಚ, ಹಾಸಿಗೆ, ಬೆಡ್ಶೀಟು, ಪಾತ್ರೆಗಳು, ಲೋಟ, ಸ್ನಾನದ ಮಗ್ಗು, ಬಕೆಟು, ಸೋಪು, ಪೇಸ್ಟು, ಮತ್ತು ಪ್ಯಾಂಟು, ಶರ್ಟು ಮತ್ತು ಪರವಾಗಿಲ್ಲ ರೀ. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ನಿಮ್ಮದು. ಅವೆಲ್ಲ ಇದೆ. ವೈದ್ಯವೇ, ಅಲ್ಲಿ ಪಕ್ಕದಲ್ಲೇ ವೈನ್ ಸ್ಟೋರ್ ಏನಾದರೂ ಇದೆಯಾ? ಓ ಇದೆ ಸರ್. ಓ ಪರವಾಗಿಲ್ಲ ಸರ್, ನೀವು ನಮ್ಮ ಪಾರ್ಟಿನೇ. ಹಾಂ ಓಕೆ ಸರ್, ಓಕೆ ಓಕೆ ಓಕೆ. ನಮ್ಮ ಪಾರ್ಟಿನೇ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಎಲ್ಲ ಕೆಲಸನೂ ನನ್ನ ಹತ್ರನೇ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಒಂದು ಕೊಂಡರೆ ಒಂದು ಉಚಿತ ಅನ್ನೋ ಥರ. ಓಸಿ ಪಾರ್ಟಿನಾ ಅಂತ ರೇ, ನಾ ತಮಾಷೆಗೆ ಹೇಳಿದ್ದು. ಅಪ್ಪಿತಪ್ಪಿ ಅವ್ರ ಹತ್ರ ಹೇಳ್ಬೇಡಿ. ಮಾಡ್ರಿ, ನಾಳೆ ಹೇಗೂ SI ಆಗೋರು ನೀವು. ಮಾಡಿ ಮಾಡಿ. SI ಯಾವಾಗ್ರೆ ರೇ, ಮೊದಲೇ ಸ್ಟೇಷನ್ ವಾಸ್ತು ಸರಿ ಇಲ್ಲ, SI ಅಂತೆ. ಕಿಶೋರ್ ಅವರೇ, ನಿಮ್ಮ ಇನ್ಸ್ಪೆಕ್ಟರ್ ಪ್ರಕಾಶ್ ಅವ್ರಿಗೆ ಹೇಳಿ, ಯಾವುದಾದ್ರೂ ಪೆಟ್ಟಿ ಕೇಸ್ ಇದ್ರೆ ನಮಗೆ ಕಳ್ಸೋಕೆ ಹೇಳ್ರಿ. ಎಲ್ಲದಕ್ಕೂ ನಾನೇ ಸಾಯ್ಬೇಕು. ಹಲೋ ಅಣ್ಣ, ದೇವ್ರು ಹೇಗಿದ್ದೀರಾ? ಅಯ್ಯೋ ಏನ್ರಿ ಇದು, ಬೇಕಾ ಈ ಟೈಮಲ್ಲಿ? ಆದರೂ ನಮ್ಮ ಸ್ಟೇಷನಲ್ಲಿ ನನ್ನನ್ನಿಷ್ಟು ಪ್ರೀತಿಯಾಗಿ ಯಾರು ಸಹ ಮಾತಾಡ್ಸಲ್ಲ. ಅದಕ್ಕೆ ಅಲ್ವಾ ಸರ್ ನನ್ನನ್ನು ನಿಮ್ಮ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಂದದ್ದು. ಈ ವಿಷಯ ಹೇಳಿಗೆ ಫೋನ್ ಮಾಡಿದ್ರಾ? ನಾನೇ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀನಿ. ನಿಮ್ದೊಳ್ಳೆ. ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೇನೆ. ಸರ್ 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 ಒಂದು ನಿಮಿಷ. ಅದು ಆ ಪಾಶಂಗೆ ಹೇಳಿಸಿ ಏನಾದರೂ ಪೆಟ್ಟಿ ಕೇಸು. ಓ ಇದಾ ಮ್ಯಾಟ್ರು? ಆಯಿತು ದೇವ್ರೆ, ಮಾಡಿಸುವ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಹೇಳಿದ್ದೀನಿ ರೀ. ಹೇ ಪಾಷಾ, ಕೇಸೆ ಈ ಬಡವೊಂದು ನೆನಪು ಹೆಂಗಾಯ್ತು? ಅದೆಲ್ಲ ಇರಲಿ. ಒಂದೆರಡು ಪೆಟ್ಟಿ ಕೇಸ್ಗಳು ಬೇಕಾಗಿತ್ತು. ಒಂದು 100 ರೂಪಾಯಿ ಕೊಡೋಣ ಬಿಡು. 100 ರೂಪಾಯ? ಜಾಸ್ತಿ ಆಗಿಲ್ವಾ ಬಾಯ್? ಏನು ಕಿಂಡಲ್ಲ? ಬಿಟ್ಟರೆ ತಲೆ ಮೇಲೆ ಹುಚ್ಚ ಐತೆ ನೀನು. ಹಾಂ, ಕೇಸಿದ್ರೆ ಹೇಳಪ್ಪ. ಓಕೆ ಓಕೆ ಬಾಯ್. ಏನು ಕೆಲಸನಪ್ಪ, ಯಾರಿಗೆ ಬೇಕು? ರೇ 602. ಎಸ್ ಸರ್. ಬಾರ್ ರೆಡಿ ಕೇಸಿದ ಫೈಲ್ ಇದೆಯಲ್ಲ, ತಗೊಂಬನ್ನಿ. ಓಕೆ ಸರ್. ಸರ್, ಕೆಲಸ ಇರುವ ಟೈಮಲ್ಲಿ ಕರೆಸ್ಬಿಟ್ಟು ಯಾಕೆ ಸರ್ ಚಿತ್ರಹಿಂಸೆ ಕೊಡ್ತಿದ್ದೀರಿ? ಕೆಲಸ ಇದೆ ಸರ್, ಟೈಮ್ ಪಾಸ್ ಮಾಡಬೇಡಿ, ಬಿಟ್ಬಿಡಿ ಸರ್. ಅದನ್ನೇ ಕಣೋ ನಾನು ಹೇಳ್ತಿರೋದು. ಪೊಲೀಸ್ನವರಾಗಿ ನಮಗೆ ಸ್ಟೇಷನಲ್ಲಿ ಕೆಲಸ ಇಲ್ಲ. ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡೋದಾಗಿದೆ. ಅದಕ್ಕೆ ಒಂದು ಡೀಲ್ ಡಿಸ್ಕಸ್ ಮಾಡೋಣ ಅಂತ ನಿನ್ನ ಕರೆಸಿದ್ದು. ಡೀಲಾ? ನನ್ನ ಹತ್ರ? ಹೋಗಿ ಸರ್. ಅವರಿಬ್ರೆಲ್ಲೋ? ಅವರೆಲ್ಲ ಸಿಗಲ್ಲ ಸರ್, ಫುಲ್ ಬ್ಯುಸಿ ಇವಾಗ. ಓ, ಅಮೇರಿಕಾ ಪ್ರೆಸಿಡೆಂಟ್ ಲೆವೆಲ್ಲು. ಈಗ ಆ ವಿಷಯ ಏನು ಗೊತ್ತಾ? ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ಕಳ್ತನ ಮಾಡಬೇಕು. ಹಾ, ಕಳ್ತನನ? ಭಯ ಪಟ್ಕೋಬೇಡ, ಒಂದು ಸಣ್ಣ ಕಳ್ತನ ಅಷ್ಟೇ. ನಾವು ನಿಮ್ಮನ್ನು ಹಿಡಿತೀವಿ. 2 ದಿನ ಸ್ಟೇಷನ್ ಇಟ್ಕೊಂಡು ಬಿಟ್ಬಿಡ್ತೀವಿ. ಸ್ಟೇಷನಲ್ಲೂ ಚೆನ್ನಾಗಿ ನೋಡ್ಕೋತೀವಪ್ಪ. ನಿಮಗೂ ಲಾಭ, ನಮಗೂ ಲಾಭ. ಏನಂತೆ? ಬೇಡ ಸರ್, ಆ ಕೆಲಸ ಬಿಟ್ಟು ತುಂಬ ವರ್ಷ ಆಯಿತು ಸರ್. ಬಿಟ್ಬಿಡಿ ಸರ್. ಸಮಾಜದಲ್ಲಿ ಒಳ್ಳೆ ಹೆಸರಿದೆ, ಮರ್ಯಾದೆ ಇದೆ ಸರ್. ಹಾಗೋ ಹೀಗೋ ಮಾಡಿ ಊಟ ಮಾಡ್ತಿದ್ದೇವೆ, ಅದಕ್ಕೂ ಕಲ್ಲಾಕ್ಬೇಡಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಕೇಸ್ ಇಲ್ಲ ಅಂದರೆ ನಮ್ಮ ಸ್ಟೇಷನ್ ಮುಚ್ಚಿಬಿಡ್ತಾರೆ. ನಮ್ಮ ಹೊಟ್ಟೆ ಪಾಡ್ಗತಿ ಏನು? ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ ನಿಮಗೆ? ನಿಂಗೇನಪ್ಪ ಈಗ ಬೇಕಾಗಿರೋದು ಕಾಸು ತಾನೆ? ಕಾಸು ಕೊಡ್ತೀನಿ. ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ? ಕೊಲೆ ಕೇಸಲ್ಲಿ ಒದ್ದು ಒಳಗೆ ಹಾಕಿಕೊಂಡು. ರೇ, ಒಳಗೋಗ್ರಿ. ಅವ ಕಳ್ಳ ಸರ್.
ನನಗೆ ಗೊತ್ತು ಸರ್, ಅದಕ್ಕೆ ಕರ್ಸಿರೋದು. ಹೋಗ್ರಿ. ಸರ್, ನಿಮಗೆ ಕೇಸ್ ಬೇಕಲ್ಲ? ಆ ಯಾರ್ಡಿದು ವಾಚ್ಮ್ಯಾನ್ ಸೈಕಲ್ ಕದ್ದೋಗಿದೆ, ಅದನ್ನ ಹುಡ್ಕೊಡಿ. ಬರ್ತೀನಿ ಸರ್. ಇದುವೇ ಜೀವನ ಸರ್. ಇದು ಕಥೆಯೆಲ್ಲ ಜೀವನ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಸರ್, ಎಸ್ ಅದು ನಿಮ್ಮ ಫೋನ್. ಓಕೆ ಸರ್. ಸರ್. ಕಮಿಷನರ್, ನನ್ನ ತಮ್ಮನ ಕೇಸು ನನಗೆಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತು. ನಿಮ್ಮ ಆಫೀಸರಿಗೆ ಹೇಳಿ ಕೇಸಲ್ಲಿ ಏನು ಲೂಪ್ ಹೋಲ್ ಇಲ್ಲದಾಗೆ ನೋಡೋಕೆ. ಇಲ್ಲಾಂದ್ರೆ ಯಾರಾದ್ರೂ ಕಣ್ಣಿಗೆ ಮಣ್ಣೆ ರಚ್ಚಿ ಕಾನೂನನ್ನು ತಮ್ಮ ಕೈಗೆ ತಗೊಳ್ತಾರೆ. ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಐ ಅಂಡರ್ಸ್ಟ್ಯಾಂಡ್ ಸರ್. ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಪ್ರೊಸೀಜರ್ ಆದ ಕೂಡಲೇ ಬಾಡಿನ ಮನೆಗೆ ಕಳಿಸಿ. ಮಾಡ್ತೀನಿ ಸರ್. ಮಾಡ್ತೀನಿ ಅಂತ ಹೋತ್ಲ ಹೊರ್ಕೊಂಡು ತಿರ್ಗಾಡೋದಲ್ಲ. ನನಗೆ ರಿಸಲ್ಟ್ ಬೇಗ ಬೇಕು, ಅರ್ಥ ಆಯ್ತಾ? ನಾನ್ಸೆನ್ಸ್. ಕಮಿಷನರ್ ಅಂದ್ರೆ ಅಷ್ಟು ಮರ್ಯಾದೆ ಬೇಡವಾ? ನಮ್ಮ ಕಷ್ಟ ಯಾರ ಹತ್ರ ಹೇಳೋದು? ನನ್ಗೆ ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು. ನೀವು? ಸೆಕ್ಯೂರಿಟಿ ಗಾರ್ಡ್. ನನ್ನೊಂದು ಸೈಕಲ್ ಕದ್ದೋಗಿದೆ ಸರ್, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಒಳಗೋಗ್ರಿ. ನಾನ್ಸೆನ್ಸ್. ಅಷ್ಟು ಗೊತ್ತಲ್ಲ, ಹೋಗಚ್ಚೆ. ಸರ್, ನನ್ನ ಸೈಕಲ್ ಸಿಕ್ತಾ ಸರ್? ಹೋಗಯ್ಯ, ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನೇ ಕೇಳೋರಿಲ್ಲ. ಇನ್ನಿನ ಸೈಕಲನ್ನು ಯಾವನು ಹುಡುಕ್ತಾನೆ? ಸರ್, ನೀವೇ ಈಗ ಹೇಳಿದ್ರಿ ಹೆಂಗೆ ಸರ್? ನಾಳೆ ಬಾರಪ್ಪ. ಒಂದು ನಿಮಿಷ, ಏನು ಗಲಾಟೆ? ಏನಿಲ್ಲ ಸರ್, ಈ ಮನುಷ್ಯಂದು ಸೈಕಲ್ ಮಿಸ್ ಆಗಿದೆ, ಮೊನ್ನೆಯಿಂದ ಬರ್ತಾ ಇದ್ದಾನೆ. ಕಂಪ್ಲೇಂಟ್ ತೊಗೊಂಡಿದ್ದೀರಾ? ಏನು ಸರ್, ಸೈಕಲ್ ಮಿಸ್ಸಿಂಗ್ ಕಂಪ್ಲೇಂಟ್ನ ಬರ್ಕೊಳಕ್ಕಾಗತ್ತಾ? ನೋಡ್ರಿ, ಪೊಲೀಸ್ ಆದವನು ಕೇಸ್ ಚಿಕ್ಕದ ದೊಡ್ಡದ, ಕಂಪ್ಲೇಂಟ್ ಕೊಡೋನು ಬಡವನ ಶ್ರೀಮಂತನ ಅಂತ ಭೇದ ಭಾವ ಮಾಡದೆ ಎಲ್ಲಾನು ಒಂದೇ ಥರ ನೋಡಬೇಕು. ಆಮೇಲೆ ಅವನಿಗೆ ಬುದ್ಧಿ ಹೇಳಿ. ಅವ್ರವ್ರ ಗಾಡಿ ಅವ್ರವ್ರಿಗೆ ದೊಡ್ಡದು. ಮೊದಲು ಕಂಪ್ಲೇಂಟ್ ತೊಗೊಂಡು ಸೈಕಲ್ ಹುಡುಕೊಡಿ. ಕಂಪ್ಲೇಂಟ್ ಕೊಡ್ರಿ. ಥ್ಯಾಂಕ್ ಯು ಸರ್.